ಆಟೋ ಆಟೋ ಬಂಡಿ ಹತ್ತಿರತ ಮಹಾರಥ ಸಾರಥಿ. ಸರ್ ವಿಜಯನಗರ್ ಬರ್ತೀರಾ? ಮೇಡಮ್ ಆಟೋ ಶಂಕರ ಕಮ್ಮಿಂಗ್ ಆಲ್ ಪ್ಲೇಸ್ ಮೇಡಮ್. ದಿಸ್ ಪ್ಲೇಸ್ ನೋ ದಟ್ ಪ್ಲೇಸ್ ನೋ ಟೆಲ್ಲಿಂಗ್. ಕ್ಲಂಬ್ ಹಾ ಅಂದ್ರೆ ಹತ್ತಿ ಅಂತ ಯಾಕೆ ಎಜುಕೇಟೆಡ್ ತರ ಕಾಣ್ತೀರಾ? ಇಂಗ್ಲಿಷ್ ಬರಲ್ವಾ ಮೇಡಮ್? ಆಮೇಲೆ ಮೀಟರ್ ಟಾಪ್ 20 ರೂಪೀಸ್. ಹಾ ಓಹ್ ಸಾರಿ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ಮೀಟರ್ ಮೇಲೆ ಎಕ್ಸ್ಟ್ರಾ 20 ರೂಪಾಯಿ ಕೊಡಿ ಮೇಡಮ್. 20 ರೂಪಾಯಿನ 50 ರೂಪಾಯಿನೇ ಕೊಡ್ತೀನಿ ನಡೀರಿ ಸರ್. ಅಯ್ಯೋ ಹತ್ತಿ ಮೇಡಮ್, ಬೇಗ ಹತ್ತಿ ಹೊರಡೋಣ. ವಾಟ್ ಸರ್, ಮದುವೆ ಆಗಿ ಇನ್ನು 1 ವರ್ಷ ಅಂತೀರಾ? ವೈ ಸೋ ಮಚ್ ಫೈಟಿಂಗ್? ನಮ್ ಮದ್ವೆಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಅತ್ತೆ ಮಾವ ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಮಗಳನ್ನ ರಾಣಿ ನೋಡ್ಕೊಂಡಂಗ್ ನೋಡ್ಕೊಳ್ತೀನಿ ಅಂತೆಲ್ಲ ಮಾತ್ ಕೊಟ್ಟಿದ್ದ. ಇಲ್ ನೋಡಿದ್ರೆ ಹಾವ್ ರಾಣಿಗೂ ಕಡೆಯಾಗಿ ನೋಡ್ಕೊಳ್ತಿದ್ದಾನೆ. ಓಹೋ, ನೀನೇ ನಾನು ಬಾರಿ ರಾಜನ್ ತರ ನೋಡ್ಕೊಂತೀಯಾ? ನಾನೇ ನಿಮ್ಮ ಅಪ್ಪ ಅಮ್ಮನ್ ಮಾತ್ ಕೊಟ್ಟಿಲ್ವಲ್ಲ. ನೀವು ಕೂತ್ಕೊಳ್ಳಕ್ಕೆ ಜಾಗ ಇಲ್ವಲ್ಲ ಮೇಡಮ್? ಅಯ್ಯೋ ಹೌದಲ್ವಾ? ಪರವಾಗಿಲ್ಲ ಸರ್, ನಾವು ಬೈಕಲ್ಲಿ ಬರ್ತೀವಿ, ನೀವು ಲಗೇಜ್ ತಗೋ ಬಂದ್ರೆ ಸಾಕು. ಅದೇಂಗಾಗುತ್ತೆ? ಇಂಪಾಸಿಬಲ್. ಯಾಕ್ ಸರ್? ನಾನ್ ಕೂತ್ಕೊಳ್ಳಕ್ಕೂ ಜಾಗ ಇಲ್ವಲ್ಲಮ್ಮ? ಐಸಿಟ್ಟಾನೆ ಇವ್ರ ಹೆಡ್ಡ ಸುಮ್ನೆ ಎಲ್ಲ ನಿಲ್ಸಿದ್ರೆ ಸರಿ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ನೀನ್ ಲಗೇಜ್ ಎತ್ಕೊಂಡೋಗಕ್ ನಾ ಮಾಟೇಸಕ್ಕಾಗಲ್ಲ. ಯಾವ್ದಾರು ಲಾರಿ ಬುಕ್ ಮಾಡ್ಕೋರಿ ಹೋಗ್ರಿ. ಸರ್ ನೆನ್ನೆ ಸೀರೆ ತಗೊಂಬೇಕಂತ ಅಂಗಡಿ ಕರ್ಕೊಂಡೋಗಿ ಸರ್ 3 ಅವರ್ ಟೈಮ್ ವೇಸ್ಟ್ ಮಾಡಿದಲ್ ಸರ್. ಅಷ್ಟಾದ್ಮೇಲೂ ತಗೊಂಡ್ಲ ಸರ್. ಸರ್ ಡಿಸೈನ್ ಅಲ್ಲಿ ಏನಿದೆ, ಕಲರ್ ಅಲ್ಲಿ ಏನಿದೆ ಸರ್. ಸರ್ ನಾವು ಹುಡುಗರು ಒಂದ್ ಹುಡುಗಿನ ನೋಡಿದಾಗ ಮಚ ಅಲ್ಲೋಣ ಮಚ ಅವಳು ಹಾಕಿರೋ ಸರಿಗೆ ಡಿಸೈನ್ ಸರಿಗಿಲ್ಲ, ಕಲರ್ ಸರಿಗಿಲ್ಲ ಅಂತ ಯಾವತ್ತಾದ್ರೂ ಮಾತಾಡ್ತೀವ ಸರ್? ಇಲ್ಲ ಸರ್. ನಾನೇ ಪಾಪ ಅಂತ ನಿಮ್ ಹತ್ರ ದುಡ್ಡು ತಗೊಂಡಿಲ್ಲ. ನೋಡ್ತೀರಿ, ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನನ್ ಫ್ಯಾನ್ಸು ಫಾಲೋವರ್ಸು ಎಲ್ರೂ ನಿಮ್ ಆಟೋನ ಹುಡ್ಕೊಂಬಂದ್ ಹತ್ತಾರೆ. ಹೊಡೆದ್ರಿ ಲಕ್ಕು, ನಿಮ್ ಲೈಫ್ ಇನ್ಮೇಲೆ ಫುಲ್ ಚೇಂಜ್ ಬಿಡಿ. ನೀನು RCB ಟಿ ಶರ್ಟ್ ತಗೋಬೇಕಾದ್ರೆ ಇಡೀ ಅಂಗಡಿ ಎಲ್ಲ ಹುಡ್ಕಾಡ್ದೆ, ಒಂದೇ ಒಂದ್ ಟಿ ಶರ್ಟ್ ಇತ್ತು ತಾನೆ, ಯಾಕೆ ತಗೊಂಡಿಲ್ಲ ಕೇಳಿ ಸರ್. ಸರ್ ಅದ್ರಲ್ಲಿ ವಿರಾಟ್ ಕೊಹ್ಲಿ ಹೆಸರಿಲ್ಲ ಸರ್. ಲೇ ಅವ್ನ್ ಟಿ ಶರ್ಟ್ ಮೇಲೆ ಕೊಹ್ಲಿ ಹೆಸರೇ ಇಲ್ಲ ನೋಡು ಅಂತ ಯಾವ ಹುಡ್ಗಿ ಹೇಳ್ತಾಳೆ? ನಿಮ್ಮಂತ ಧಾರಾಳ ಮನ್ಸಿರೋರು ಸಿಗೋದೇ ಅಪರೂಪ ಮೇಡಮ್. ಅಯ್ಯೋ ನಂದೇನಿದೆ ಸರ್, ಎಲ್ಲ ನಮ್ಮಮ್ಮ ಹೇಳ್ಕೊಟ್ಟಿರೋದು. ನಿಮ್ಮಮ್ಮನ ಏನ್ ಹೇಳ್ಕೊಟ್ರು? ಒಂದಿನ ನನ್ ಬರ್ಡೇ ಕೇಕ್ ಆರ್ಡರ್ ಮಾಡ್ಬೇಕಂತ ಬೇಕರಿಗೆ ಹೋಗಿದ್ರು. 100 ರೂಪಾಯಿ ಇಲ್ದ ಬೇಕರಿ ಅವನು. ನಮ್ಮಮ್ಮ ಮೊದ್ಲೇ ಜುಗ್ಗಿ 400 ರೂಪಾಯಿ ಚೌಕಸಿ ಮಾಡಿ ಬಂದವ್ರೆ. 100 ರೂಪಾಯಿ ಕೇಕ್ 400 ರೂಪಾಯಿಗ ಬೇಕ್ರೆ ಒಪ್ಕಣ್ಣ? ಒಪ್ಪಿಸ್ತಿ ಬಿಡ್ತಾರ ನಮ್ಮಮ್ಮ. ಚೌಕಾಸಿ ಮಾಡಿದ್ರಲ್ಲಿ ನಮ್ ಫ್ಯಾಮಿಲಿನ ಯಾರು ಮೀರ್ಸಕ್ಕಾಗಲ್ಲ. ಆಮೇಲೆ ನೋಡಿದ್ರೆ ಯಪ್ಪ ಕೇಕ ಅದು 100 ರೂಪಾಯಿನೂ ಕೊಡಂಗಿರ್ಲಿಲ್ಲ. ಅವ್ನ್ ಬೇಕ್ರಿಲಿ ಉಳ್ದಿದ್ ಪಲ್ಲಿದ್ ಎಲ್ಲ ಸೇರ್ಸ್ ಕೇಕ್ ಮಾಡ್ಕೊಟ್ಟಿದ್ದ ಅನ್ಸುತ್ತೆ. ಇವಾಗ್ಲೂ ನೆನೆಸ್ಕೊಂಡ್ರೆ ವಾಂತಿ ಬರುತ್ತೆ. ಫುಲ್ ಮರ್ಡರ್ ಬುಕ್ ಮಾಡ್ಬೇಕು ಅಂತಂದ್ರೆ 1 ತಲೆ, ಇಲ್ಲ ಹಾಫ್ ಮರ್ಡರ್ ಬುಕ್ ಮಾಡ್ಬೇಕು ಅಂತಂದ್ರೆ 2 ಹೊತ್ತು ಖಜೂರ್, ಇಲ್ಲ 2 ವಾಂಚ್ಬೇಕು ಅಂತಂದ್ರೆ 3 ಹೊತ್ತು ಸಾಯಿ. ಕಾಲೇ ಕಟ್ ಮಾಡ್ಬಿಟ್ನಾ? ಎದ್ರುಕೊಂಬಿಟ್ಟ ಅನ್ಸುತ್ತೆ. ಅಣ್ಣ ನೀವ್ ಯಾರಣ್ಣ? ರೌಡಿ ರಂಗಣ್ಣ ಗೊತ್ತಾ? ಮುಂದಿನ ಸಲ ನನ್ ಬರ್ಡೇಗೆ ಅದೇ ಬೇಕರಿಗೆ ಹೋಗಿ 100 ರೂಪಾಯಿ ಕೇಕ್ನ 1200 ರೂಪಾಯಿ ಕೊಡ್ತೀನಿ ಅಂತ ಆರ್ಡರ್ ಮಾಡಿ ಬಂದ್ರು. ಬೇಕರಿ ಅವ್ನ್ ಕೇಳ್ಬೇಕಾ? ಫುಲ್ ಖುಷು. ಅದೇ ಖುಷಿಗೆ ಎಕ್ಸ್ಟ್ರಾ ನಟ್ಸ್ ಕ್ರೀಮು ಎಲ್ಲ ಮಾಡ್ಕೊಟ್ಟಿದ್ದ. ವಾವ್, ಏನ್ ಸಖತ್ತಾಗಿತ್ತು ಅಂದ್ರೆ ಚೌಕಾಸಿ ಮಾಡೋದ್ ಬಿಟ್ಬಿಟ್ರ ನಿಮ್ಮಮ್ಮ? ಅಯ್ಯೋ ಇಲ್ಲ ಸರ್, ಇಲ್ಲೇ ಇರೋದು ಟ್ವಿಸ್ಟ್. ಕೇಕ್ ಡೆಲಿವರಿ ಮಾಡುವಾಗ ಚೌಕಾಸಿ ಶುರು ಮಾಡಿದ್ರು. ಮತ್ತೆ ಮೊದ್ಲು ಚೌಕಾಸಿ ಮಾಡಿದ್ರೆ ಅವ್ರು ನಮ್ಗೆ ಮೋಸ ಮಾಡ್ತಾರೆ. ಅದೇ ಐಟಮ್ ರೆಡಿ ಆದ್ಮೇಲೆ ಚೌಕಾಸಿ ಮಾಡಿದ್ರೆ ಏನು ಮಾಡಕ್ಕಾಗಲ್ವಲ್ಲ. ಓಹ್ ಸೂಪರ್ ನಿಮ್ಮಮ್ಮ. ಹಾಯ್ ಗಾಯ್ಸ್, ಬ್ಯಾಂಗ್ಳೂರ್ ಆಟೋ ಡ್ರೈವ್ ಇಸ್ ಟೂ ಮಚ್ ಫನ್ ಗೊತ್ತಾ? ಆಕ್ಚುಲಿ ನಾನು ಫಸ್ಟ್ ಟೈಮ್ ಆಟೋಲ್ ಓಡಾಡ್ತಿರೋದು. ಯೂಶಲಿ ನಾನು BMW ಅಲ್ಲೇ ಓಡಾಡೋದು, ಬಟ್ ಅದನ್ನ ಸರ್ವಿಸ್ ಕೊಟ್ಬಿಟ್ಟಿದ್ದಾರೆ. ಬ್ಯಾಕಪ್ಗೆ ಅಂತ ಇನ್ನೊಂದು ಕಾರ್ ಇದೆ, ಬೆಂಜು, ಬಟ್ ಅದ್ರ ಡ್ರೈವರ್ ರಜಾ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಆಟೋ ಬುಕ್ ಮಾಡಿದೆ. ಬಟ್ ಯು ನೋ ವಾಟ್ ಗಾಯ್ಸ್, ಐ ಆಮ್ ಬ್ಲೋನ್ ಅವೇ. ಈ ರೈಡ್ ಸಖತ್ ಮಜಾ ಇದೆ ಗೊತ್ತಾ? ಯಾರ್ಯಾರೆಲ್ಲ ಆಟೋಲ್ ಓಡಾಡಿಲ್ವೋ ಇವತ್ತೇ ರೈಡ್ ನ ಬುಕ್ ಮಾಡಿ ಎಂಜಾಯ್ ಮಾಡಿ. ಒಂದ್ ನಿಮಿಷ ಸರ್, ನಿಮ್ ಹೆಸರು? ಮೇಡಮ್ ಶಂಕರ ಮೇಡಮ್, ಆಟೋ ಶಂಕರ. ಹಂಗೆ ನೀವು ನನಗೆ 20 ರೂಪಾಯಿ ಕೇಳಿದ್ರಿ. ಆಟೋ ಅಥವಾ ನಾನು ಏನಾದ್ರೂ ಚೌಕಾಸಿ ಶುರು ಮಾಡೋದ್ನಾ? ಇಲ್ಲ ತಾನೆ. ಅದೇ 50 ರೂಪಾಯಿ ಕೊಡ್ತೀನಿ ಇದಕ್ಕೆ. ಎಷ್ಟು ಖುಷಿಯಾಗಿ ನಗಾಡ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ಬರ್ತಿದ್ದೀರಾ ನೋಡಿ. ಇಲ್ಲೇ ಬಂತು ಸರ್, ನಿಲ್ಸಿ. ತಗೊಳ್ಳಿ 50 ರೂಪಾಯಿ. ಮೇಡಮ್ 50 ರೂಪಾಯಿ ಅಲ್ಲ, ಮೀಟರ್ ಮೇಲೆ 20 ರೂಪಾಯಿ ಕೊಡಿ ಮೇಡಮ್. ಕೊಡೋದೇ ಇಷ್ಟು, ಇಟ್ಕೊಳ್ಳೋದಿದ್ರೆ ಇಟ್ಕೊಳ್ಳಿ, ಬಿಟ್ರೆ ಬಿಡಿ ಅಷ್ಟೇ. ಬೆಳಿಗ್ಗೆ ಎಂತಾಗಿರೋಕೆ ಸಿಕ್ಬಿಟ್ರಲ್ಲಪ್ಪ. ಸರ್ ಮೊನ್ನೆ ನಮ್ಮ ಮ್ಯಾರೇಜ್ ಆನಿವರ್ಸರಿಗೆ ಒಂದ್ ಸೀರೆ ತಂದ್ಕೊಟ್ಟಿಲ್ಲ ಅಂತ ಎಲ್ಲಾರ ಹತ್ರ ಹೇಳ್ಕೊಂಡ್ಬಂದು ನಾನು ಮಾನ ಮರಿದೆಲ್ಲ ತೆಗ್ದಿದ್ದಾಳೆ ಸರ್. ಸರ್ ಮಿಸ್ಟೇಕ್ ಯು ಅನ್ಲಿ ಸರ್. ವೈ ಸರ್, ಮ್ಯಾರೇಜ್ ಆನಿವರ್ಸರಿ ಅಂದ್ಮೇಲೆ ಸ್ಪೆಷಲ್ ತಾನೆ? ಒಂದ್ ಸೀರೆ ತಂದು ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ವೆರಿ ಬ್ಯಾಡ್ ಹಸ್ಬೆಂಡ್ ಸರ್, ವೆರಿ ಬ್ಯಾಡ್ ಹಸ್ಬೆಂಡ್. ನೋ ಸರ್, ನನಗೆ ಸೀರೆ ಸೆಲೆಕ್ಟ್ ಮಾಡಕ್ ಬರಲ್ಲ ಸರ್. ಒಂದ್ ವೇಳೆ ನಾನು ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ರು ಅದು ಇವಳಿಗೆ ಇಷ್ಟ ಆಗಲ್ಲ ಸರ್. ಥೂ ಅಂತ ಉಗಿದ್ ಬಿಸಾಕ್ತಾಳೆ ಸರ್. ಅದಕ್ಕೆ 10,000 ರೂಪಾಯಿ ಕೊಟ್ಟು ನಿನ್ಗೆ ಇಷ್ಟವಾದ ಸೀರೆ ನೀನೇ ತಗೋ ಅಂತ 10,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ ಸರ್ ಇವಳಿಗೆ. ಅವ್ನ್ 10,000 ಕೊಟ್ಮೇಲೆ ಆ ದುಡ್ಡು ನಂದು ತಾನೆ. ನನ್ ದುಡ್ಡಲ್ಲಿ ನಾನೇ ಸೀರೆ ತಗೊಂಡ್ರೆ ಇವನ್ ಕೊಡಿಸ್ದಂಗೆ ಹೆಂಗಾಯ್ತು? ಸರಿ ಹೋಯ್ತು. ಅಯ್ಯೋ ಒಳ್ಳೆ ಕಾಮಿಡಿ ಕಪಲ್ ಸರ್ ನೀವು. ಬೆಳಗ್ಗೆಯಿಂದ ಎಂತೆಂತ ಕಸ್ಟಮರ್ಸ್ ಬಂದಿರ್ತಾರೆ ಗೊತ್ತಾ ನಿನಗೆ? ಒಬ್ಬ ಬಯರ್ ಬರ್ತಾನೆ, 2000 BDA ಪ್ಲಾಟ್ ಇದೆಯಾ ಅಂತ ಕೇಳ್ತಾನೆ. ನಾರ್ತ್ ಈಸ್ಟ್ ಕಾರ್ನರೇ ಬೇಕಂತೆ, 40 ಫೀಟ್ ರೋಡೇ ಇರ್ಬೇಕಂತೆ. ಇನ್ನೊಬ್ಬ ಸೆಲ್ಲರ್ ಬಂದ್ಬಿಟ್ಟು ರೋಡ್ ಇಟ್ ಸೈಡ್ ಕಾಣೋದು 8,000ಕ್ಕೂ ಹೋಗಲ್ಲ, 15,000 ಕೊಡೋ ಬಯರ್ನ ಕರ್ಕೊಂಬ ಅಂತಾನೆ. 5,000 ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೆ, ಮಿಕ್ಕಿದೆಲ್ಲ ಬ್ಲಾಕ್ ಅಲ್ಲಿ ಕೊಡಬೇಕಂತೆ.
ಇಂತಿಂತ ಕಸ್ಟಮರ್ಸ್ನೆಲ್ಲ ಬೆಳಗ್ಗೆಯಿಂದ ಡೀಲ್ ಮಾಡಿ ಎಷ್ಟು ತಲೆ ಬಿಸಿ ಆಗಿರುತ್ತೆ ನಮ್ಗೆ. ಏನೋ ಚಿಕ್ಕದಾಗ ಸರಿ ಇಲ್ಲ ಅಂದ್ಬಿಟ್ಟೆಪ್ಪ, ಅದಕ್ಕೆ ನನ್ನನ್ನೇ ಕಂತ್ರಿ ನನ್ ಮಗ ಅನ್ಬಿಡ್ತೀಯ ನೀನು. ನೀವ್ ಇಂತಿಂತ ಕಸ್ಟಮರ್ ಅಂತಂತ ಕಸ್ಟಮರ್ ನೋಡಿ ತಲೆ ಬಿಸಿ ಆಗಿದ್ರೆ ನಮಗ್ ಬೆಳಗ್ಗೆಯಿಂದ ಎಂತೆಂತ ಕಸ್ಟಮರ್ ಸಿಕ್ಕಿರ್ತಾರ ಗೊತ್ತಾ? ಕಸ್ಟಮರ್ಸ್ ಮೂಳೆ ಕೊಡ್ತಾರೆ, ಪೊಲೀಸ್ ಅಂಕಲ್ಸ್ ಮೂಳೆ ಹೊಡಿತಾರೆ, ಓಲಾ ಊಬರ್ ಹೊಟ್ಟೆ ಹೊಡಿತಾರೆ, ಏನ್ ಮಾಡೋದು? ಆಟೋ ಆಟೋ ಬಂಡಿ. ನೋಡಿದ್ರ ಸಾರ್, ಇಂತ ಕಸ್ಟಮರ್ನೆಲ್ಲ ಬೆಳಿಗ್ಗೆಯಿಂದ ಓಡಾಡ್ಸಿ ನಮ್ ತಲೆ ಇನ್ನೆಷ್ಟು ಬಿಸಿ ಆಗಿರ್ಬೇಡ. ಇಲ್ಲೇ ಮನೆ ಬಂದು ಸೈಡ್ಗೆ ಹಾಕೋ. ಸರ್ ನಿಮ್ಗೊಂದು ಅಡ್ವೈಸ್ ಕೊಡ್ತೀನಿ ಸರ್, ದಯವಿಟ್ಟು ಮದ್ವೆ ಮಾತ್ರ ಆಗಕ್ ಹೋಗ್ಬೇಡಿ ಸರ್. ಈ ಮದ್ವೆ ಆಗೋದು ಮರ್ಡರ್ ಮಾಡೋದಕ್ಕಿಂತ ದೊಡ್ಡ ಕ್ರೈಮು ಸರ್, ದೊಡ್ಡ ಕ್ರೈಮು. ಹೌದಾ? ಅದಂಗೆ ಸರ್? ಸರ್ ಈ ಮರ್ಡರ್ ಕೇಸ್ಗೆ ಒಂದು ವಿಟ್ನೆಸ್ ಇದ್ರೆ ಸಾಕು. ಈ ಮ್ಯಾರೇಜ್ ರಿಜಿಸ್ಟರ್ ಆಗ್ಬೇಕಂದ್ರೆ 2 ವಿಟ್ನೆಸ್ ಬೇಕು ಸರ್, ಒಂದು ಹುಡುಗಿ ಕಡೆ ಒಂದು ಹುಡುಗನ ಕಡೆ. ಅಣ್ಣ ನಿಮ್ ಸ್ಟಾಪ್ ಬಂತು ಅಣ್ಣ. ಮುಂದೆ ಅಲ್ಲಿ ಫೀಲ್ಡ್ ಒಳಗಡೆ ಬಿಡಲೇ. ಸರಿ ಅಣ್ಣ. ಅದ್ರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿರೋ ರೀಲ್ಸ್ ನೋಡಿ ಇಂಪ್ರೆಸ್ ಆಗ್ಬೇಡಿ ಸರ್. ಡೋಂಟ್ ಜಡ್ಜ್ ಎ ಗರ್ಲ್ ಬೈ ಅವರ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಮಾತ್ ಕೇಳಿ ಸರ್. ಸರ್ ನಂಗೆ ಆಲ್ರೆಡಿ ಮದುವೆ ಆಗಿದೆ ಸರ್. ನನ್ನ ಹೆಂಡತಿ ನೀವ್ ಹೇಳತ್ತಾರ ಹುಡುಗಿ ಅಲ್ಲ, ಅವಳು ದೇವತೆ. ಹೌದಾ ಸರ್? ಹಾಗಾದ್ರೆ ನಿಮ್ ಮದ್ವೆ ಕತೆ ಹೇಳಿ ಸರ್, ಕೇಳೋಣ. ನಿಮ್ ಸ್ಟಾಪ್ ಬಂತು ಮೇಡಮ್, ಇಳಿರಿ. ಮೇಡಮ್, ನಿಮ್ಮ ನನ್ನ ಋಣ ಇದ್ದು ಮತ್ತೆ ನೀವು ನನ್ನ ಆಟೋ ಹತ್ತಿದ್ರೆ ನನ್ನ ಮದುವೆ ಕತೆ ನಿಮ್ಗೆ ಹೇಳ್ತೀನಿ. ಬೈ ದ ವೇ ಸರ್, ನಿಮ್ ಇಂಗ್ಲಿಷು ಸಖತ್ತಾಗಿದೆ, ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದ್ರೆ ಎಲ್ಲ ಕಲೀಲೇಬೇಕಲ್ಲ ಸರ್. ಅಂದಂಗೆ ನಾನು ಆಟೋ ಹತ್ತು 100 ಜನದಲ್ಲಿ 70 ಜನ ಬರೀ ಇಂಗ್ಲೀಷ್ ಹಿಂದಿ ಮಾತಾಡೋರೇ ಆಗಿರ್ತಾರೆ. ಅವ್ರಗಳ ಮಧ್ಯೆ ನಾವು ಬದುಕಬೇಕಲ್ಲ. ನನಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇರೋದು ನನ್ನ ಮಗಳು ಸರ್. ಹೃದಯ ಕರಗೋಯಿತು ಕಂದ ನಿನ್ನಿಂದಲೇ, ನೋವು ಮರೆ ಮಾಚಿತು ನಿನ್ನ ನಗುವಿಂದಲೇ. ಥ್ಯಾಂಕ್ ಯು, ಬಾಯ್.